ಇದೇ 22ನೇ ತಾರೀಕು ಕರ್ನಾಟಕ ಬಂದ್ ಅಂದರೆ 2025ರ ಮೊದಲ ಬಂದ್ ಇದು. 2024ರಲ್ಲಿ ಬಂದು ಸ್ಟ್ರೈಕು ಬ್ಯಾನು ಇವೆಲ್ಲ ಬಹಳ ಕಡಿಮೆ ಇತ್ತು. 2020-21ರ ನಂತರ ಈಗ ಮತ್ತೆ ಕರ್ನಾಟಕದಲ್ಲಿ ಕರ್ನಾಟಕ ಬಂದ್ ಅನ್ನುವಂಥ ಪದ ಕೇಳೋದಕ್ಕೆ ಸಿಕ್ಕಿದೆ. ಕರ್ನಾಟಕ ಪದ ಈ ಬಂದ್ ಯಾಕೆ? ನಾಡು ನುಡಿ ಜಲ ನೆಲ ಭಾಷೆಯ ಉಳಿವಿಗೋಸ್ಕರ, ಅದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ಹೇಳ್ಕೊಳ್ತಾ ಇವೆ. ಆದರೆ ಇನ್ನೊಂದು ಕಡೆ ನೀವು ಬಂದ್ ಮಾಡಿ ಯಾರಿಗೆ ಪ್ರಯೋಜನ? ಕರ್ನಾಟಕ ಬಂದ್ ಮಾಡಿದ್ರೆ ನಮಗೆ ಲಾಸ್ ಅಲ್ವಾ? ನಾವೇ ಇಡೀ ದಿನದ ಕೋಟ್ಯಂತರ ರೂಪಾಯಿ ವಹಿವಾಟು ಸರ್ಕಾರಕ್ಕೆ ಕೊಡದೇ ಇದ್ದಂಗೆ ಆಗುತ್ತೆ, ಸರ್ಕಾರಕ್ಕೆ ನಷ್ಟ ಆಗುತ್ತಲ್ವಾ? ಕರ್ನಾಟಕ ಬಂದ್ ಮಾಡಿ ಸಾಧಿಸೋದು ಕೊಟ್ಟಿರೋದು ಏನು ಅನ್ನುವಂತಹ ಮತ್ತೊಂದು ಅಭಿಪ್ರಾಯ ಕೂಡ ವ್ಯಕ್ತ ಆಗ್ತಾ ಇದೆ. ಈ ನಡುವೆ 22ನೇ ತಾರೀಕಿನ ಕರ್ನಾಟಕ ಬಂದ್ ಬೇಕು ಅಥವಾ ಬೇಡ ಅನ್ನುವ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸದ್ಯಕ್ಕೆ ಜನಾಭಿಪ್ರಾಯವನ್ನು ಸಂಗ್ರಹಿಸಿರುವಂಥ ನಿಮ್ಮ ಪವರ್ ಟಿವಿ ಜನರ ಮನಸ್ಸೇನು ಅನ್ನೋದನ್ನು ಈ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಮುಂದಿಡುತ್ತೆ. ನಮಗೆ ಕನ್ನಡ ನಾಡಿನ ಹಿತಾಸಕ್ತಿ ಮುಖ್ಯ, ಕನ್ನಡಿಗರ ಹಿತಾಸಕ್ತಿ ಮುಖ್ಯ, ಅದನ್ನು ಕಾಯೋದ್ರಲ್ಲಿ ನಾವೆಂದೂ ಬದ್ಧ. ಆದರೆ 22ನೇ ತಾರೀಕಿನ ಕರ್ನಾಟಕ ಬಂದ್ ಬೇಡ ಅನ್ನುವಂಥ ಜನಾಭಿಪ್ರಾಯ ವ್ಯಕ್ತವಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ಕನ್ನಡ ನಾಡಿನಲ್ಲಿ ಕನ್ನಡಿಗರ, ಕನ್ನಡ ನಾಡಿನ ನಾಡು ನೆಲ ನುಡಿ ಜಲ ಭಾಷೆ ಇವೆಲ್ಲದರ ಹಿತಾಸಕ್ತಿ ಕಾಯೋದ್ರಲ್ಲಿ ನಾವು ಯಾವಾಗಲೂ ಬದ್ಧ. ಭಾಷೆ ರಕ್ಷಣೆಯಲ್ಲಿ ಪವರ್ ಟಿವಿ ಸದಾ ಮುಂಚೂಣಿಯಲ್ಲಿ ನಿಲ್ಲುತ್ತೆ. ನಾಡು ನುಡಿಗೆ ಅನ್ಯಾಯ ಆಗುವಂತಹ ಯಾವುದೇ ವಿಚಾರ ಇರಲಿ ಅದನ್ನ ಮೊದಲಿಗೆ ಖಂಡಿಸೋರು ನಾವು, ಹೋರಾಟ ಮಾಡೋದು ನಾವು, ಪವರ್ಫುಲ್ ವರದಿಗಳ ಮುಖಾಂತರ ಜನಾಭಿಪ್ರಾಯ ಜನ ಜಾಗೃತಿಯನ್ನ ಬೆಳೆಸೋದು ನಾವು. ಮಹಾರಾಷ್ಟ್ರ ಪುಂಡರ ವಿರುದ್ಧ ಬೇರೆ ಯಾವ ಮಾಧ್ಯಮವೂ ಮಾಡದಷ್ಟು ವರದಿಯನ್ನ ನಿಮ್ಮ ಪವರ್ ಟಿವಿ ಮಾಡಿತ್ತು. ನಾಡಿನ ಸಾರಿಗೆ ಸಿಬ್ಬಂದಿ ಬಸ್ಗಳ ಮೇಲೆ ಮಹಾಪುಂಡ್ರ ದರ್ಪ ಮೆರೆದಿರುವಂತಹ ಸುದ್ದಿಯನ್ನ ಜನರ ಮನೆಗಳಿಗೆ ತಲುಪಿಸಿದ್ವಿ. ಅಲ್ಲಾಗಿದ್ದಂಥ ಘಟನೆಗಳೆಲ್ಲವನ್ನ ನಾವು ನೋಡಿದ್ವಿ. ಇವತ್ತೇನೋ ಕರ್ನಾಟಕ ಬಂದ್ ಅಂತ ನಾವು ಮಾತಾಡ್ತೀವಿ ನೋಡಿ, ಆ ಕರ್ನಾಟಕ ಬಂದ್ಗೆ ಕಾರಣವಾಗಿದ್ದು ಎಡೆಮಾಡಿ ಕೊಟ್ಟಿದ್ದಂಥ ಘಟನೆ ಯಾವುದು ಅಂತಂದ್ರೆ ಇದೇ ಘಟನೆ. ಮಹಾರಾಷ್ಟ್ರದಲ್ಲಿ ಕಂಡಕ್ಟರ್ ಒಬ್ಬರ ಮೇಲೆ ಹಲ್ಲೆ ಆಗುತ್ತೆ, ಮರಾಠಿ ಮಾತಾಡಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ ಆಮೇಲೆ ಅವ್ರ ಮೇಲೆ ಪೋಕ್ಸೋ ಕೇಸ್ ದಾಖಲಾಗುತ್ತೆ. ಇದು ಈ ಕರ್ನಾಟಕ ಬಂದು ಮರಾಠಿ ಪುಂಡರ ಈ ವರ್ಷದ ಉಪಟಳ ಕಿರುಕುಳದ ಆರಂಭ. ಆದಿ ಇಲ್ಲಿಂದಲೇ ನೋಡಿ ಆ ದೃಶ್ಯಗಳನ್ನು. गाड़ी बंद करो क्या बोला मैं तुझे? मामू तुम्हारा गलती है, गाड़ी बंद करो बोल दो। ಮಹಾಪುಂಡರ ವಿರುದ್ಧ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ವಿವಿಧ ಕನ್ನಡ ಪರ ಸಂಘಟನೆಗಳು ಈ ಕರ್ನಾಟಕ ಬಂದ್ ಘೋಷಣೆ ಮಾಡಿದ್ದಾರೆ. ಸುದ್ದಿಗೋಷ್ಠಿಯನ್ನು ನಡೆಸಿ ವಾಟಾಳ್ ನಾಗರಾಜ್ ಮತ್ತು ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ. ಆದರೆ ಬಂದ್ಗೆ ಬೆಂಬಲ ಇಲ್ಲ ಅಂತ ಕರವೇ ನಾರಾಯಣಗೌಡರು ಹೇಳ್ತಾರೆ. ಬಹುತೇಕ ಕರ್ನಾಟಕದ ಜನ ಬಂದ್ ಬೇಡ ಅಂತ ಹೇಳ್ತಿದ್ದಾರೆ. ಬಂದ್ ಬೇಡ ಅನ್ನೋದು ನಮ್ಮ ಆಗ್ರಹ ಅಲ್ಲ, ಬಂದ್ ಮಾಡಬೇಡಿ ಅಂತ ನಾವು ಹೇಳ್ತಾ ಇರೋದಲ್ಲ, ಜನಾಭಿಪ್ರಾಯ. ಜನ ಬೇಡ ಅಂತ ಹೇಳ್ತಿದ್ದಾರೆ. ಕನ್ನಡಿಗರಿಗಿಂದ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ಈ ಆಗ್ರಹವನ್ನ ಜನಾಭಿಪ್ರಾಯವನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ. ಮಾರ್ಚ್ 22ನೇ ತಾರೀಕು ಬಂದ್ ಮಾಡಬೇಡಿ ಅನ್ನೋದಕ್ಕೆ ನಾವೇನು ಅಲ್ಲ, ಅಥವಾ ಮಾಡಬೇಡಿ ಅನ್ನೋದಕ್ಕೆ ನಾವು ಸಂಘ ಸಂಸ್ಥೆಗಳ ಲಿಸ್ಟಿಗೆ ಸೇರೋದಿಲ್ಲ. ಆದರೆ ಮಾಡಬಾರ್ದು ಅನ್ನುವಂಥ ಜನರ ಪರವಾಗಿ ಒಂದಿಷ್ಟು ಜನ ಮಾಡಬಾರ್ದು ಅಂದಿರುವಂಥ ಅವರ ಧ್ವನಿಯನ್ನು ಕೂಡ ನಿಮ್ಮ ಮುಂದೆ ಇಡೋ ಪ್ರಯತ್ನ. ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಸೇರಿದಂತೆ ಕನ್ನಡ ಪರ ಸಂಘಟನೆಯವರ ಆ ಬದ್ಧತೆ ಅಥವಾ ಅವ್ರ ಕನ್ನಡಕ್ಕಾಗಿರುವಂಥ ಅನ್ಯಾಯವನ್ನು ಖಂಡಿಸುವಂಥ ರೀತಿ ಎಲ್ಲ ಫೈನ್. ಅವು ಯಾವುದರ ವಿಚಾರದಲ್ಲೂ ನಮ್ಮದೇನು ಮಾತಿಲ್ಲ, ಅಥವಾ ಅದು ತಪ್ಪು ಅಂತಾನೂ ಹೇಳೋದಿಲ್ಲ. ಆದರೆ ಕರ್ನಾಟಕ ಬಂದ್ ಬೇಕಾ ಅದಕ್ಕೆ ಅಂತ? ಯಾಕಂದರೆ ಕರ್ನಾಟಕ ಬಂದ್ ಮಾಡಿ ನೀವು ಮಹಾರಾಷ್ಟ್ರದವ್ರಿಗೆ ಲಾಭ ಮಾಡಿಕೊಡ್ತೀರಾ, ಅಥವಾ ಏನು ದೊಡ್ಡ ಬದಲಾವಣೆ ಆಗಿಬಿಡುತ್ತೆ? ಎಷ್ಟು 1958ರಿಂದಲೂ ಬಗೆಹರಿಸೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಆ ಗಡಿ ವಿವಾದವನ್ನು ನಾವು ಬಂದ್ ಮಾಡಿ ಬಗೆಹರಿಸೋದಕ್ಕೆ ಈ ಕ್ಷಣಕ್ಕೆ ಸಾಧ್ಯನಾ? ಮತ್ತು ಬಂದ್ ಮಾಡೋದ್ರ ಮುಖಾಂತರ ನಾವು ಏನು ಅಚೀವ್ ಮಾಡೋದಕ್ಕೆ ಹೊರಟಿದ್ದೀವಿ, ಏನು ಸಾಧನೆ ಮಾಡ್ತೀವಿ? ಕರ್ನಾಟಕದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ತನ್ನಷ್ಟಕ್ಕೆ ತಾನು ಒಂದು ಹೊತ್ತಿನ ಊಟಕ್ಕೋಸ್ಕರ ಒಂದು 50 ರೂಪಾಯಿ ದುಡಿಯೋದಕ್ಕೆ ಮನೆಯಲ್ಲಿ ಬೆಳೆದಿರುವಂಥ ತರಕಾರಿನ ತೊಗೊಂಬಂದು ರಸ್ತೆ ಸೈಡಲ್ಲಿ ಇಟ್ಕೊಂಡು ಅದನ್ನು ಮಾರಿ ಒಂದು 50 ರೂಪಾಯಿ ದುಡಿದು ಸಂಜೆಗೆ ಊಟ ಮಾಡ್ತಾಳಲ್ಲ, ಅವಳ ಹೊಟ್ಟೆಗೆ ಏನು ಗತಿ?
ಪ್ರತಿನಿತ್ಯ ಕೂಲಿಗೋಗಿ ದುಡಿದು ಮನೆ ಮಠ ಮಕ್ಕಳ ಹೊಟ್ಟೆ ಹೊರಿಬೇಕಲ್ಲ, ಅವ್ರ ಗತಿ ಏನು? ಬಂದ್ ಓಕೆ, ಕನ್ನಡಿಗರ ಅಸ್ಮಿತೆ, ಕನ್ನಡ ನಾಡು ನುಡಿ ಜಲ ಭಾಷೆಗೋಸ್ಕರ ನಾವು ಸದಾ ಸಿದ್ಧ, ಜೀವ ಕೊಡೋದಕ್ಕೆ ಸಿದ್ಧ, ರಕ್ತ ಚೆಲ್ಲೋದಕ್ಕೆ ಸಿದ್ಧ. ಆದರೆ ಇನ್ನೊಬ್ರು ಹೊಟ್ಟೆ ಮೇಲೆ ನಾವೇ ಹೊಡೆದು, ಅದು ನಮ್ಮವ್ರ ಹೊಟ್ಟೆ ಮೇಲೆ ನಾವೇ ಹೊಡೆದು ಈ ಹೋರಾಟ ಪ್ರತಿಭಟನೆ ಮಾಡೋದು ಯಾಕೆ ಅಂತ ಜನ ಪ್ರಶ್ನೆ ಕೇಳ್ತಿದ್ದಾರೆ. ಸೊ ಕರ್ನಾಟಕ ಬಂದ್ ಮಾಡೋದ್ರಿಂದ ಏನು ತೊಂದರೆ ಏನು, ಏನು ಪ್ರಯೋಜನ ಏನು, ಇದರಲ್ಲಿ ತೊಂದರೆ ಏನು ಅನ್ನೋದನ್ನು ನೋಡ್ತಾ ಹೋದರೆ ಕನ್ನಡಿಗರಿಗೆ ಮೊದಲು ತೊಂದರೆ. ಕರ್ನಾಟಕದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ, ಕರ್ನಾಟಕದ ಯಾವುದೋ ಒಂದು ಭಾಗದಲ್ಲಿ ಕೂತ್ಕೊಂಡು ಹೊಟ್ಟೆಪಾಡಿ ಕೆಲಸ ಮಾಡುವಂಥ ಕನ್ನಡಿಗ ಬಂದ್ ದಿನ, ಒಂದು ಇಡೀ ದಿನ ಏನೂ ಇಲ್ಲದೆ ಕೂರ್ಬೇಕಲ್ಲ. ಈ ಬಂದ್ ಮೂಲಕ ಮಹಾಪುಂಡ್ರಿಗೆ ನೀವು ಪಾಠ ಕಲಿಸೋದಕ್ಕೆ ಸಾಧ್ಯನಾ? ಮಹಾರಾಷ್ಟ್ರ ಪುಂಡರ ತಪ್ಪಿಗೆ ರಾಜ್ಯದ ಜನ ಯಾಕೆ ಶಿಕ್ಷೆ ಅನುಭವಿಸಬೇಕು? ಕರ್ನಾಟಕ ಬಂದ್ ಮಾಡಿದ್ರಿ ಸರಿ, ಮಹಾರಾಷ್ಟ್ರದವ್ರಿಗೆ ಏನಾಗುತ್ತೆ? ಮಹಾರಾಷ್ಟ್ರದ ಪುಂಡ್ರು, ಮರಾಠಿ ಪುಂಡ್ರು, MES ಪುಂಡ್ರು ಕರ್ನಾಟಕ ಬಂದಲ್ಲಿ ಏನು ಮಾಡ್ತಾರೆ ಅವರು? ಒಂದು ದಿನ ಕರ್ನಾಟಕ ಬಂದ್ ಮಾಡಿದ್ರೆ ಕೋಟಿ ಸಾವಿರಾರು ಕೋಟಿ ಲಾಸ್ ಆಗುತ್ತೆ ರಾಜ್ಯದ ಬೊಕ್ಕಸಕ್ಕೆ. ಶ್ರಮಿಕ ವರ್ಗ, ದುಡಿಯೋ ವರ್ಗ, ದೊಡ್ಡ ಅನ್ಯಾಯ ಆಗೋದು ಅವ್ರಿಗೆ. ಬೆಲೆ ಏರಿಕೆಯ ದಿನಗಳಲ್ಲಿ ಜೀವನ ನಿರ್ವಹಣೆ ಮಾಡೋದೇ ಈಗ ಕಷ್ಟ ಆಗ್ಬಿಟ್ಟಿದೆ, ಪರದಾಡ್ತಿದ್ದಾರೆ. ಅಂಥದ್ರಲ್ಲಿ ಒಂದಿನ ಇಡೀ ನೀವು ಕ್ಲೋಸ್ ಮಾಡಿ, ಇವತ್ತು ಇಡೀ ದಿನ ಬಂದ್ ಮಾಡಿ, ಯಾರು ಹಿತಾಸಕ್ತಿಗೆ? ಕನ್ನಡಿಗರ ಹೊಟ್ಟೆ ಮೇಲೆ ಹೊಡೆದು ನಾವು ಈ ಪ್ರತಿಭಟನೆ ಅಥವಾ ಈ ಬಂದ್ ಮಾಡಬೇಕಾದ ಅಗತ್ಯ ಇಲ್ಲವಲ್ಲ. ಇನ್ಫ್ಯಾಕ್ಟ್ ಆಯ್ತು, ಈ ಬಂದ್ ಮಾಡೋದ್ರ ಮುಖಾಂತರ ಒಂದು ದೊಡ್ಡ ಕ್ರಾಂತಿನೇ ಆಗಿಬಿಡುತ್ತೆ. ನಾವು ಇವತ್ತು ಬಂದ್ ಮಾಡಲೇಬೇಕು, ಬಂದ್ ಮಾಡಿಲ್ಲ ಅಂತಂದ್ರೆ ತಪ್ಪಾಗ್ಬಿಡುತ್ತೆ, ಬಂದ್ ಮಾಡಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ ಅಂತಿದ್ದಾಗ ಎಲ್ಲರೂ ಒಟ್ಟಾಗ್ತಾರೆ. ಕನ್ನಡಿಗ ಇವತ್ತೊಂದಿನ ಹೊಟ್ಟೆಗಿಲ್ಲ ಅಂತಂದ್ರೆ ಪರವಾಗಿಲ್ಲ ರೀ, ನಾನು ಬರ್ತೀನಿ ರೀ, ನಮ್ಗೆ ಇವತ್ತು ನ್ಯಾಯ ಸಿಗುತ್ತಂತೆ ಅಂತ ಈ ಪ್ರತಿಭಟನೆಗೆ ಧುಮುಕ್ತಾನೆ. ಆದರೆ ಔಟ್ಕಮ್ ಇಲ್ಲ, ಇದರಲ್ಲಿ ಏನು ನಿಮ್ಮ ಫೈನಲ್ ರಿಸಲ್ಟ್ ಏನೂ ಸಿಗಲ್ಲ. ನಾಳೆ ಮತ್ತದೇ ಮಹಾರಾಷ್ಟ್ರ ಪುಂಡ್ರ ಅವ್ರ ಆಟ ಟೊಪ್ಪ ಮುಂದುವರಿಯುತ್ತೆ. ಯಾಕಂದ್ರೆ ಅವ್ರು ಮಹಾರಾಷ್ಟ್ರದವ್ರು ರೀ, ಕರ್ನಾಟಕದವ್ರು. ಅದು ನಾವು ಏನು ಮಾಡೋದಕ್ಕಾಗತ್ತೆ? ಕರ್ನಾಟಕದ ಅಧಿಕಾರಿಗಳು ನಾವೇನು ಮಾಡೋಕ್ಕಾಗತ್ತೆ? ಮಾಡಬೇಕಾಗಿರೋ ಸರ್ಕಾರ, ಮಾಡಬೇಕಾಗಿರೋದು ಪೊಲೀಸ್ ಅಧಿಕಾರಿಗಳು. ಅವರೇನು ಮಾಡ್ತಾ ಇಲ್ಲ ಅಂತ ಆರೋಪಗಳು ಕೇಳಿಬರ್ತಿರೋ ಸಂದರ್ಭದಲ್ಲಿ ನೀವು ಸಾಮಾನ್ಯ ವರ್ಗ, ಶ್ರಮಿಕ ವರ್ಗ, ದುಡಿಯೋ ವರ್ಗ ಇವ್ರಿಗೆಲ್ಲ ಅನ್ಯಾಯ ಮಾಡಿಕೊಂಡು, ಇವ್ರಿಗೆಲ್ಲ ಲಾಸ್ ಮಾಡಿಕೊಂಡು ಯಾರಿಗೆ ಪ್ರಯೋಜನ ಮಾಡೋದಕ್ಕೆ ಹೊರಟಿದ್ದೀರಿ ಅನ್ನೋದು. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ಕಡಿಮೆ ಹೊರೆ ಆಗುತ್ತೆ, ಸಾವಿರಾರು ಕೋಟಿ ರೂಪಾಯಿ ಲಾಸ್ ಆಗುತ್ತೆ. ಅವತ್ತು ಒಂದೇ ದಿನದ ವಹಿವಾಟಿನಿಂದ ಸಾವಿರಾರು ಕೋಟಿ ಲಾಸ್ ಆಗುತ್ತೆ ಅಂತಂದ್ರೆ ಅದು ಬೇಕಾ? ನಾವು ಯಾರ ವಿರುದ್ಧವೂ ಅಲ್ಲ, ಎಲ್ಲ ಕನ್ನಡ ಪರ ಸಂಘಟನೆಗಳ ಜೊತೆಗೆ ಸದಾ ನಾವಿರ್ತೀವಿ. ಯಾವ ಪವರ್ ಟಿವಿಯ ಆಶಯ ಕನ್ನಡ ಪರ ಸಂಘಟನೆಗಳ ವಿರುದ್ಧ ಅಲ್ಲವೇ ಅಲ್ಲ. ಬಂದ್ ಮೂಲಕ ಮಹಾಪುಂಡ್ರಿಗೆ ಪಾಠ ಕಲಿಸೋದೇ ಆದರೆ ನಾವು ನಿಮ್ಮ ಜೊತೆಗೆ ಬಂದ್ಬಿಡ್ತೀವಿ. ಆದರೆ ನಮ್ಮ ರಾಜ್ಯದ ಜನರಿಗೆ ತೊಂದರೆ ಆಗೋದಾದ್ರೆ ಆ ಬಂದ್ ಯಾಕೆ ಬೇಕು? ನಮ್ಮ ರಾಜ್ಯದ ಜನರಿಗೆ ತೊಂದರೆ ಆಗುವಂಥ ಬಂದ್ ಯಾಕೆ ಬೇಕು? ನನ್ನ ಪ್ರಶ್ನೆ, ನಮ್ಮ ಪ್ರಶ್ನೆ, ಪವರ್ ಟಿವಿ ಪ್ರಶ್ನೆ ಅಲ್ಲ, ಕರ್ನಾಟಕ ಜನಸಾಮಾನ್ಯರ ಪ್ರಶ್ನೆ. ನಮ್ದೇನು ವಿರೋಧ, ಇವರು ಬಂದ್ ಮಾಡೋದಕ್ಕೆ ಹೋದ್ರೆ ಇವ್ರು ಬಂದಕ್ಕೆ ಬೆಂಬಲ ಕೊಡಲ್ಲ ಅಂತಲ್ಲ. ನಿಮ್ಮ ಎಲ್ಲ ಆಶಯಗಳಿಗೂ ನಾವು ಪರವಾಗೇ ಇದ್ದೀವಿ. ಕನ್ನಡ ಪರ ಸಂಘಟನೆಗಳ ಪ್ರತಿಯೊಂದು ಏನು ಆಗ್ರಹ ಇದೆ, ಏನು ಆಕ್ರೋಶ ಇದೆ, ಅವೆಲ್ಲವನ್ನು ನಾವು ಚೆನ್ನಾಗೇ ತಿಳ್ಕೊಂಡಿದ್ದೀವಿ ಮತ್ತು ಅದಕ್ಕೆ ಯಾವುದೇ ತಕರಾರಿಲ್ಲ. ನೀವು ಮಾಡ್ತಾ ಇರೋ ತಪ್ಪು, ನೀವು ಮಾಡ್ತಿರೋ ಸರಿ, ಇದ್ಯಾವುದನ್ನು ನಾವು ಮಾತಾಡ್ತಾ ಇಲ್ಲ. ಆದರೆ ಕರ್ನಾಟಕದ ಜನರ ಧ್ವನಿಯಾಗಿ ನಾವು ಮಾತಾಡ್ತಾ ಇದ್ದೀವಿ, ಜನರ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜನನೇ ಕೇಳ್ತಿದ್ದಾರೆ. ಒಬ್ಬರು ಸಾಮಾನ್ಯ ಜನ ಬಿಡಿ, ನೀವು ಓದಿರೋರು, ಅಧಿಕಾರಿಗಳು, ಮತ್ತೊಬ್ಬರೋ ಮಗದೊಬ್ಬರೋ ಬಿಡಿ, ಅವ್ರು ಬೇರೆ. ಕೂಲಿ ಕಾರ್ಮಿಕರನ್ನ ಹೋಗಿ ಕೇಳಿದಾಗ, ಬೀದಿ ವ್ಯಾಪಾರಿಗಳನ್ನ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ, ಸರ್ ಯಾಕೆ ಸರ್ ಒಂದಿನ ಏನೋ ದುಡ್ಕೊಂಡು ಒಂದು 300-400 ಮಾಡ್ಕೊಂಡು ಮನೆಗೆ ಹೋಗಿ ಸಾಲ ಕಟ್ಟೋದು, ಮತ್ತೊಂದು ಮಗದೊಂದು ಮಾಡ್ತೀವಿ, ಒಂದಿನ ಬಂದು ಅಂತಾರೆ. ಅದರಲ್ಲಿ ಏನಾಗುತ್ತೆ ಸರ್, ನಮ್ಮ ಹೊಟ್ಟೆ ಹೊರಿತದ ಸಾರ್ ಅಂತಾರೆ. ಅವಾಗ ಏನು ಹೇಳ್ತೀರ ಅವ್ರಿಗೆ ಉತ್ತರ? ಪಾಪ ಬಡ ಕೂಲಿ ಕಾರ್ಮಿಕ ಏನೋ ತಳ್ಳಗಾಡಿ ಇಟ್ಕೊಂಡು ಸಾಧ್ಯ ಆಗದೇ ಇದ್ದರು, ಕಾಲಲ್ಲಿ ಶಕ್ತಿ ಇಲ್ಲದೆ ಇದ್ದರು, ಊರಿಗೆ ಮನೆಗೆ ಬೀದಿಗೆ ಹೋಗಿ ತಳ್ಳಿ ಗಾಡಿಗಳನ್ನು ತಳ್ಕೊಂಡು ಹೋಗಿ ವ್ಯಾಪಾರ ಮಾಡಿ ಮನೆಗೆ ಬರ್ತಾರಲ್ಲ, ಅವನಿಗೆ ಯಾವ ನ್ಯಾಯ ಸಿಗುತ್ತೆ ಈ ಬಂದ್ನಿಂದ? ಅವರಿಗೆ ಅನ್ಯಾಯನೇ ತಾನೇ ಆಗೋದು. ಆಯ್ತಪ್ಪ, ನಾನು ಆಗಲೇ ಹೇಳ್ದನಲ್ಲ, ಇದೊಂದು ಹೋರಾಟ ಮಾಡೋದ್ರ ಮುಖಾಂತರ ನಮ್ಮ ಸಮಸ್ಯೆ ಸಾಲ್ವ್, ಇನ್ಮೇಲೆ ಇಂಥ ಸಮಸ್ಯೆ ಇರಲ್ಲ, ಇನ್ಮೇಲೆ ಇಂಥ ಸಮಸ್ಯೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ರೆ ಇಡೀ ಕರ್ನಾಟಕ ಬರುತ್ತೆ. ನೀವು ಹೇಳೋದೇ ಬೇಡ, ಕರೆ ಕೊಡೋದೇ ಬೇಡ, ಇಂಥ ದಿನ ಇಂಥದ್ದೊಂದು ಹೋರಾಟ ಆದರೆ ಎಲ್ಲ ಸರಿ ಹೋಗುತ್ತಂತೆ ಅಂತ ಹೇಳಿದ್ರೆ ಸಾಕು, ಕರ್ನಾಟಕನೇ ಒಂದಾಗ್ಬಿಡುತ್ತೆ. ಎಲ್ಲ ಸ್ವಯಂ ಪ್ರೇರಿತರಾಗಿ ಅಂಗಡಿ ಬಾಳ್ ಹಾಕ್ಬಿಟ್ಬಿಡ್ತಾರೆ. ಎಲ್ಲ ತಳ್ಳೆಗಾಡಿಯವರು ಇಲ್ಲ ರೀ, ನನ್ನ ಕರ್ನಾಟಕ ನನಗೆ ಮುಖ್ಯ ಅಂಥೇಳಿ ಗಾಡಿನ ಮನೇಲಿ ಇಟ್ಬಿಟ್ಟು ಹೋರಾಟಕ್ಕೆ ಬರ್ತಾರೆ ನಿಮ್ಮ ಜೊತೆಗೆ ಸ್ವಂತ ದುಡ್ಡಿನಲ್ಲಿ. ಆದರೆ ಇದರಿಂದ ಔಟ್ಕಮ್ ಏನೂ ಇಲ್ಲ, ಕೇವಲ ಲಾಸ್ ಮಾತ್ರ, ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತಂದರೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದಾಗ ಬೇಕಾ? ಇದನ್ನು ಬೇರೆ ರೀತಿಯಲ್ಲಿ ಏನಾದರೂ ಡೀಲ್ ಮಾಡೋದಕ್ಕೆ ಅವಕಾಶ ಇಲ್ವಾ? ಪ್ರತಿಭಟನೆ ಕೇವಲ ಬಂದ್ ಮಾತ್ರನಾ? ಬಂದು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ನಮ್ಮ ಆಗ್ರಹ ಆಕ್ರೋಶವನ್ನು ತೋರಿಸೋದಕ್ಕೆ ದಾರಿನೇ ಇಲ್ವಾ?
ಅಥವಾ ಈ ದಾರಿ ಕಂಡುಕೊಳ್ಳೋದ್ರಲ್ಲಿ ನಾವು ವಿಫಲ ಆಗ್ಬಿಟ್ವಾ? ಮಾತೆತ್ತಿದ್ರೆ ಬಂದು ಅನ್ನೋದೇ ನಮ್ಮ ಪ್ರವೃತ್ತಿ ಆಗ್ಬಿಟ್ಟಿದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಸಾಮಾನ್ಯವಾಗಿ ಯಾರ್ಯಾರು ಬೆಂಬಲ ಇದೆ, ಯಾರ್ಯಾರು ಬೆಂಬಲ ಇಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಇತ್ತು. ಕರವೇ ಅಧ್ಯಕ್ಷ ನಾರಾಯಣಗೌಡರು ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ, ಜೊತೆಗೆ ಎಲ್ಲರ ಮೇಲೂ ಗೌರವ ಇದೆ, ಆದರೆ ಈ ಬಂದ್ ಬೇಡ ಅಂತ ಹೇಳಿದ್ದಾರೆ. ಏನು ಹೇಳ್ತಾರೆ ನಾರಾಯಣಗೌಡರು ಕೇಳಿಸ್ಕೊಳ್ಳಿ. ಕಾರಣಕ್ಕೂ ಯಾವುದೇ ಬಂದಲ್ಲಿ ನಾನು ಪಾಲ್ಗೊಂಡಿಲ್ಲ, ಕರವೇ ಪಾಲ್ಗೊಳ್ಳೋದು ಇಲ್ಲ. ಈಗ ಅವರು ಮಾರ್ಚ್ 22ನೇ ತಾರೀಕು ಬಂದ್ ಕರೆ ಕೊಟ್ಟಿದ್ದಾರೆ. ಮಾರ್ಚ್ 22ರ ಬಂದಿನ ವಿಚಾರಗಳನ್ನು ಸಹ ಅವರು ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ. ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರು ಈ ನಾಡಿನ ಹಿರಿಯ ಹೋರಾಟಗಾರರು, ಅನುಭವಿಗಳು. ಹಾಗಾಗಿ ಅವ್ರ ಬಗ್ಗೆ ನನಗೊಂದಷ್ಟು ಗೌರವ ಇದೆ. ಎಲ್ಲ ಸಂದರ್ಭಕ್ಕೂ, ಎಲ್ಲ ಚಳುವಳಿಯ ಸಂದರ್ಭಕ್ಕೂ ಬಂದೇ ಮದ್ದಲ್ಲ. ಬಂದ್ ಅನ್ನೋದು ಸಾರ್ವಜನಿಕವಾಗಿ ವ್ಯಕ್ತವಾಗತ್ತೆ. ಇಲ್ಲ, ಇಂಥ ಕಾಲಕ್ಕಿಡೀ ಕರ್ನಾಟಕ ಬಂದಾದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಸರ್ಕಾರಗಳು ಎಚ್ಚೆತ್ತುತ್ತವೆ, ಸರ್ಕಾರಗಳು ಪರಿಹಾರ ಹುಡುಕ್ತಾರೆ ಅನ್ನೋದು ಅದು ಸರಿ. ಬಂದು ವಿಫಲವಾದಾಗ ನಮ್ಮಂಥ ಹೋರಾಟಗಾರರಿಗೆ ಅದೊಂದು ದೊಡ್ಡ ಅವಮಾನ. ಯಾಕೆಂದ್ರೆ ಇಡೀ ಅಷ್ಟೊಂದು ಸಂಘ ಸಂಸ್ಥೆಗಳು, ಅವರು ಹೇಳ್ತಾರೆ ಸಾವಿರಾರು ಸಂಘಟನೆಗಳು ಅಂತೇಳಿ, ಸಾವಿರಾರು ಸಂಘಟನೆಗಳು ಕರೆಯುವ ಬಂದು ಎಲ್ಲ ಸಂದರ್ಭಕ್ಕೂ ಸಕ್ಸಸ್ ಆಗಬೇಕಲ್ಲ. ಯಾವ ಪಕ್ವವಾದ ಕಾಲಕ್ಕೆ, ಕೊನೆಯ ಹಂತಕ್ಕೆ ಬ್ರಹ್ಮಾಸ್ತ್ರ ಅಂತೇಳಿ ಬಂದನ್ನು ಬಳಸಬೇಕು ಹೊರತು ಮಾತಿ ಮುಂಚೆ ಬಂದ್ ಕರೆ ಕೊಡೋದು, ಬಂದನ್ನು ಮಾಡಬೇಕು ಅಂತ ಹೇಳೋದು ಅದು ಸರಿಯಲ್ಲ. ಹಾಗಾಗಿ ಇಂಥ ಬಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲ ಇಲ್ಲ. ಬಂದ್ಗೆ ಆಡಳಿತ ಏನು ಹೇಳುತ್ತೆ, ಶಾಸಕರು ಏನು ಹೇಳ್ತಾರೆ, ಸಚಿವರು ಏನು ಹೇಳ್ತಾರೆ, ಬನ್ನಿ ನೋಡೋಣ. ಮಾಡ್ಬೇಕ್ರಿ. ಏನು ಎಷ್ಟು ಸರಿ ತಾಳ್ಮೆ ಇರುತ್ತೆ ಒಬ್ಬ ಕನ್ನಡಿಗನಿಗೆ ಹೇಳಿ? ಕರ್ನಾಟಕದಲ್ಲಿ ಈ ಥರ ಪುಂಡಾಟಿಕೆ ಮಾಡೋದು, ಕಪ್ಪು ಮಸಿ ಬಳಿಯೋದು, ನಮ್ಮ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡೋದು, ನಮ್ಮವ್ರ ಮೇಲೆ ಅಲ್ಲಿ ಗಲಾಟೆ ಮಾಡೋದು, ಈ ಕರ್ನಾಟಕದ ನಮ್ಮ ಜನ ನಾವು ಒಬ್ಬರೇ ಅಲ್ಲ, ನೀವು ಸಪೋರ್ಟ್ ಆಗಬೇಕಲ್ಲ. ಕರ್ನಾಟಕದ ಇವತ್ತು ನಾವಿರುವಂಥವ್ರು ಹೋರಾಟ ಮಾಡಲೇಬೇಕು. ಅದಕ್ಕೆ ಹೇಳಿದ್ದು, ಇದಕ್ಕೆ ಕಲಾವಿದರು ಸಾಥ್ ಕೊಡಬೇಕು. ಕಲಾವಿದರು ಬರೀ ತಮ್ಮ ಸಿನಿಮಾ ಓಡ್ಸಕ್ಕೆ ಒಂದೇ ಅಲ್ಲ, ಕಲಾವಿದರು ಭಾಗವಹಿಸಬೇಕು, ಕನ್ನಡ ಪರವಾಗಿ ಅವರೆಲ್ಲ ನಿಂತ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನಾವು ಕಲಾವಿದರಿಗೆ ಬೈದಿಲ್ಲ. ನಟ್ಟು ಬೋಲ್ಟ್ ಬೇರೆ, ನಟ್ಟು ಬೋಲ್ಟ್ ಅಂತ ಹೇಳಿದ್ರೆ ಸಬ್ಸಿಡಿ ಕೊಡೋದ್ರಲ್ಲಿ ನಾವು ಹಿಡಿತ ಮಾಡ್ತೀವಿ, ನಾವು ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ನೀವು ದೊಡ್ಡದಾಗಿ ಬಿಂಬಿಸೋ ಕೆಲವರು ಮಾಡ್ತಾ ಇದ್ದಾರೆ. ಬಿಜೆಪಿಯವ್ರಿಗೆ ಹೇಳಿ, ನಿಮ್ಮ ಪಕ್ಷದ ಅಂಡು ತೊಳ್ಕೊಳಕ್ ಹೇಳಿ ಅವ್ರಿಗೆ, ಸಾಕು. ಸಮನ್ವಯವನ್ನು ಕಾಯ್ದುಕೊಳ್ಳೋದು ನಮ್ಮ ನಡೆ. ಯಾಕಂತಂದರೆ ನಾವೆಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ಬದುಕ್ತಾ ಇದ್ದೀವಿ, ಭಾರತ ದೇಶ, ಅದರಲ್ಲೂ ನಾವು ಸ್ವರಾಜ್ಯದ ಬಗ್ಗೆ ಮಾತನಾಡ್ತೀವಿ. ಸೊ ಸಮನ್ವಯವನ್ನು ಕಾಪಾಡಿಕೊಂಡು ಸಹೋದರತ್ವವನ್ನು ಕಾಪಾಡ್ಕೊಳ್ಳೋದು ಸರ್ಕಾರದ ಒಂದು ಸರ್ಕಾರದ ಸಪೋರ್ಟ್ ಯಾವಾಗಲೂ ಇದ್ದೇ ಇರ್ತದೆ. ಏನು ವಿಷಯ ಆಗಿದೆ ಅಂತ ಸರಿಯಾಗಿ ನಾವು ತಿಳ್ಕೊಂಡು, ನಮಗೇನಾದರೂ ಒಂದು ರೀತಿಯಿಂದ ಅನ್ಯಾಯ ಆಗಿದೆ ಅಂದರೆ ಖಂಡಿತವಾಗಿ ನಾವೆಲ್ಲ ಕಂಪ್ಲೀಟ್ ಸಪೋರ್ಟ್ ಕೊಡ್ತೀವಿ. ಅದ್ರ ಬಗ್ಗೆ ಇವಾಗ ತಾವು ನೋಡ್ತಾ ಇದ್ರಿ, ನಮ್ಮ ಸರ್ಕಾರ ಬಂದು ಸುಮಾರು 20 ತಿಂಗಳಾಗಿದೆ. 20 ತಿಂಗಳಲ್ಲಿ ಆ ಥರ ಯಾವೊಂದು ರೀತಿಯಿಂದ ಗಲಭೆ ಆಗಲಿ, ಗಲಾಟೆಗಳಾಗಲಿ ಏನೂ ಆಗಿಲ್ಲ. ಕಾನೂನು ಸುವ್ಯವಸ್ಥೆ ಎಲ್ಲ ಸರಿಯಾಗಿ ರೀತಿಯಿಂದ ನಡೀತಾ ಇದೆ. ಮತ್ತು ಮಾನ್ಯ ಗೃಹ ಸಚಿವರು ಕೂಡ ಒಳ್ಳೆ ರೀತಿಯಿಂದ ಜನರಿಗೆ ಸಂಪರ್ಕಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಥರ ಏನಾದರೂ ಎಲ್ಲ ಸಂಘಟನೆಗೆ ನಮ್ಮ ಸರ್ಕಾರ ವತಿಯಿಂದ ಸಪೋರ್ಟ್ ಇದ್ದೇ ಇರ್ತದೆ. ಅಲ್ಲ, ಅದರಲ್ಲೇ ಕೆಲವು ಬೇರೆ ಬೇರೆ ಸಂಘಟನೆಗಳು ಬೇಡ ಅಂತ ಹೇಳಿದಾವೆ. ಯಾಕಂದರೆ ಬಂದ್ ಮಾಡೋದ್ರಿಂದ ಬಡವರಿಗೆ ಭಾಳಷ್ಟು ತೊಂದರೆ ಆಗ್ತದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ಅಂತ ಇನ್ನೂ ಚರ್ಚೆ ನಡೀತಾ ಇದೆ. ಅವ್ರೇನು ತೀರ್ಮಾನ ತೊಗೊಂಡಿದ್ದಾರೋ ಆಮೇಲೆ ಬಗ್ಗೆ ರಿಯಾಕ್ಟ್. ಅದನ್ನು ಮುಖ್ಯಮಂತ್ರಿಗಳು ಅಧಿವೇಶನ ನಡೀತಾ ಇದೆ, ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಅಧಿವೇಶನದಲ್ಲಿ ಕೊಡ್ತಾರೆ. ಈಗ ಪ್ರಜಾಪ್ರಭುತ್ವ ಬಂದ್ ಮಾಡೋದು ಬೇಡ ಮಾಡಿ ಅಂತ ಹೇಳಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಸೊ ಅದು ಅವ್ರೇನು ನಿರ್ಧಾರ ತೊಗೊತಾರೆ ಅದಕ್ಕೆ ಬಂದು ನ್ಯಾಚುರಲಿ, ಯಾಕಂದರೆ ಅವರೇ ಹಲವಾರು ಕನ್ನಡ ಪರ ಸಂಘಟನೆಗಳು ಬೇಡ, ಅದು ಬಡವರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ನಿಲುವನ್ನು ಕೂಡ ಕೆಲವು ಸಂಘಟನೆಗಳು ವ್ಯಕ್ತಪಡಿಸಿದ್ದಾರೆ. ಸೊ ಅದು ಅವ್ರು ಏನು ತೀರ್ಮಾನ ತೊಗೊಂತಾರೆ ಅದ್ರ ಮೇಲೆ ನಾವು ಮಾತಾಡ್ತೀವಿ. ನಾವು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಅದಕ್ಕೆ ಯಾವತ್ತೂ ಅದ್ರ ವಿರುದ್ಧ ಯಾರೇ ಮಾತಾಡಿದರೂ ನಾವು ಅದನ್ನು ಖಂಡಿಸಲೇಬೇಕು. ನಾನು ಕರ್ನಾಟಕದ ಈಗ ಅಖಂಡ ಕರ್ನಾಟಕದ ಪರವಾಗಿರ್ತಕ್ಕಂಥವ್ನು ನಾನು. ಅದು ಬೆಳಗಾವನ್ನು ಯಾರೋ ಪುಂಡಾಟಿಕೆ ಮಾಡಿದರೂ ಕೂಡ ಅದನ್ನು ಸಹಿಸ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ನೋಡಿರಿ, ನಾವು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಅದಕ್ಕೆ ಯಾವತ್ತೂ ಅದ್ರ ವಿರುದ್ಧ ಯಾರೇ